ಅನಾಲಿಟಿಕಲ್ ಟೇಬಲ್ ಅಂತಂದ್ರೆ ಹೇಗೆ ನಾವು ಪ್ರಿಪೇರ್ ಮಾಡೋದು ಅಂತ ನೋಡ್ತಾ ಹೋದ್ರೆ ನೋಡಿ, ನೀವು ನಿಮಗೆ ಯೂಶುವಲಿ you will get a 15 marks from this chapter, and by preparing this table, and you have to write the books of accounts in the books of landlord or lessor and lessee also. So therefore, for the convenience of preparation of the books of accounts, both in the case of landlord and the tenant or the lessee person, here we have to prepare one of the important table for analyzing the royalty amount and whatever the dues to be made by the tenant. So that this is very important aspect. So now let us move, my dear students. So let us go in detail about how the table has to be prepared to write the books of accounts in the books of lessor and lessee. Yes. Now I have already shared a problem in the morning today. Here is a problem. I hope all of you can see this problem on the screen. Yes, my dear students, look at the problem. I just read out the problem. A Limited took a lease. A Limited took a lease of mine on a royalty of ₹1 per ton. ನೋಡಿ, ಪ್ರತಿ 1 ಟನ್ಗೆ ನಾನು ರಾಯಲ್ಟಿಯನ್ನ ಕಟ್ತೀನಿ ಅಂತೇಳಿ ಒಂದು ಮೈನಿಂಗ್ ಲೀಸ್ ಅನ್ನ ತಗೊಂಡಿದ್ದಾರೆ. ಮೈನಿಂಗ್ ಕಾಂಟ್ರಾಕ್ಟ್, ಲೀಸ್ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾರು? ಎ ಲಿಮಿಟೆಡ್ ನವರು. ಹಿ ಈಸ್ ದ ಪರ್ಸನ್ ಹೂ ಕ್ಯಾನ್ ಬಿ ಕಾಲ್ಡ್ ಆಸ್ ಲೆಸ್ಸಿ, ರೈಟ್? ಲೆಸ್ಸಿ ಆರ್ ದ ಟೆನೆಂಟ್ ವಿ ಕ್ಯಾನ್ ಸೇ, ರೈಟ್? ಎಸ್, ನೋಡಿ, A Limited took a lease of mine on a royalty of ₹1. What was the royalty rate? That is ₹1. ₹1 is the rate for royalty of production on 1/4/2008. ಯಾವಾಗ ತಗೊಂಡಿದ್ದಾರೆ ಕಾಂಟ್ರಾಕ್ಟ್ ನೋಡಿ, ಈ ಲೀಸ್ ಕಾಂಟ್ರಾಕ್ಟ್ ಅನ್ನ ಆನ್ 1st April 2008 ಗೆ ತಗೊಂಡಿದ್ದಾರೆ. ಯಾರಿಂದ? ಫ್ರಮ್ ಬಿ ಲಿಮಿಟೆಡ್. So therefore here B Limited will be the owner or the landlord for this royalty contract. landlord ಅಂತಾನು ಕರಿಬಹುದು ಅಥವಾ ಲೆಸ್ಸಾರ್ ಅಂತಾನು ಕೂಡ ನಾವು ಇವರನ್ನ ಕರಿಬಹುದು. We have to treat him as B Limited as lessor or owner. Okay. ದ ಮಿನಿಮಮ್ ರೆಂಟ್. ಹಾಗಾದ್ರೆ ಆ ಲೀಸ್ ಅಗ್ರಿಮೆಂಟ್ ಅಲ್ಲಿ ಇರತಕ್ಕಂತ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು ಅಂತ ನಾವು ನೋಡ್ತಾ ಹೋದ್ರೆ, ದೇ ಹ್ಯಾವ್ ಮೆನ್ಷನ್ಡ್ ಇನ್ ದಿ ಅಗ್ರಿಮೆಂಟ್ ದಟ್ ಮಿನಿಮಮ್ ರೆಂಟ್ ವಾಸ್ ಅಗ್ರೀಡ್ ಅಟ್ ₹10,000 ಪರ್ ಆನಮ್. ಅಂದ್ರೆ ಪ್ರತಿ ವರ್ಷಕ್ಕೆ ಅವ್ರು ಏನ್ ಮಾಡಬೇಕು? ₹10,000 ಮಿನಿಮಮ್ ರೆಂಟ್ ಅನ್ನ ಕೊಡಬೇಕಾಗುತ್ತೆ. ನೋಡಿ, ಅವ್ರಿಗೆ ರಾಯಲ್ಟಿ ಅಮೌಂಟ್ ಅಂದ್ರೆ ಅದರಿಂದ ಅವ್ರಿಗೆ ಅಷ್ಟು ಇನ್ಕಮ್ ಬರುತ್ತೋ ಬರಲ್ವೋ ದಟ್ ಈಸ್ ಸೆಕೆಂಡ್ರಿ. ಆದ್ರೆ ಏನ್ ಮಾಡ್ಬೇಕು? ಆಸ್ ಎ ಟೆನೆಂಟ್ ಆರ್ ಆಸ್ ಎ ಲೆಸ್ಸಿ ಈಸ್ ಲಯಬಲ್ ಟು ಪೇ ₹10,000 ಫಾರ್ ಟು ಲ್ಯಾಂಡ್ಲಾರ್ಡ್ ಆರ್ ದ ಓನರ್ ಇನ್ ಆರ್ಡರ್ ಟು ಡಿಗ್ ದ ಮೈನ್ ಫ್ರಮ್ ಹಿಸ್ ಲ್ಯಾಂಡ್. ಸೊ ಮಿನಿಮಮ್ ರೆಂಟ್ ಇಲ್ಲಿ ₹10,000 ಅನ್ನು ಅವರು ಕೊಡ್ಲೇಬೇಕು. ಹಾಗೆ ಒಂದಷ್ಟು ಪ್ರಾವಿಷನ್ಸ್ ಕೂಡ ಅವರಿಗೆ, ಅಂದ್ರೆ ಒಂದಷ್ಟು ಪರ್ಮಿಷನ್ಸ್ ಕೂಡ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ವಿತ್ ಎ ಪ್ರಾವಿಷನ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್. ನೋಡಿ, ಒಂದು ವೇಳೆ ಯಾವ್ದಾದ್ರೂ ಒಂದು ವರ್ಷದಲ್ಲಿ ಅವರಿಗೆ ಅಂದ್ರೆ ಮಿನಿಮಮ್ ರೆಂಟ್ ₹10,000 ಏನ್ ಫಿಕ್ಸ್ ಆಗಿದೆ, ಆ ₹10,000 ಅನ್ನು ಕೂಡ ಪೇಮೆಂಟ್ ಮಾಡ್ಲಿಕ್ಕೆ ಆಗದೆ ಇರುವಷ್ಟು ಆದಾಯ ಏನಾದ್ರೂ ಬಂದ್ರೆ, ಅಂದ್ರೆ ಅದಕ್ಕಿಂತಲೂ ಮಿನಿಮಮ್ ರೆಂಟ್ ಗಿಂತಲೂ ಕಡಿಮೆ ಏನಾದ್ರೂ ಇನ್ಕಮ್ ಬಂದ್ರೆ, ರಾಯಲ್ಟಿ ಅಮೌಂಟ್ ಬಂದ್ರೆ, ಮೈನಿಂಗ್ ಮಾಡ್ತಾ ಇದ್ರೆ, ಅಂತ ಟೈಮಲ್ಲಿ ಅವ್ರಿಗೆ ಒಂದು ಪ್ರಾವಿಷನ್ ಇದೆ. ನೋಡಿ, ನೀವು ಆ ತರಹದ ಪ್ರಾವಿಷನ್ ಅನ್ನ ಕೂಡ ನೀವು ರಿಕವರ್ ಮಾಡ್ಕೊಳ್ಬಹುದು. ಅಂದ್ರೆ ಈಗ ನೋಡಿ, ಎಕ್ಸಾಂಪಲ್ 2008-09 6,000 ರಾಯಲ್ಟಿ ಅಮೌಂಟ್ ಬರುತ್ತೆ ಅನ್ಕೊಳ್ಳಿ. ಬಟ್ ಇಲ್ಲಿ ಮಿನಿಮಮ್ ರೆಂಟ್ ಎಷ್ಟು ಕಟ್ಟಬೇಕು ಆ ವ್ಯಕ್ತಿ ಅಂತಂದ್ರೆ 10,000 ಕಟ್ಟಬೇಕು. ಶಾರ್ಟೇಜ್ ಅಮೌಂಟ್ ಎಷ್ಟಾಯ್ತು? 4,000 ಅಲ್ವಾ? 4,000 ಶಾರ್ಟೇಜ್ ಆಯ್ತು. ಅಂದ್ರೆ ಇದು ಯೂಶುವಲಿ ಏನಾಗುತ್ತೆ, ಬಾಡಿಗೆದಾರನಿಗೆ ಅಂದ್ರೆ ಲೀಸ್ ಕಾಂಟ್ರಾಕ್ಟ್ ತಗೊಂಡವನಿಗೆ ಏನಾಗುತ್ತೆ, ಲಾಸ್ ಆಗ್ತಾ ಬರುತ್ತೆ.
ಈ ಲಾಸ್ ಅನ್ನು ಕೂಡ ಅವರು ವಸೂಲಿ ಮಾಡ್ಕೊಳ್ಬಹುದು. ಅಂದ್ರೆ ಮುಂದಿನ ವರ್ಷಗಳಲ್ಲಿ, ಅಂದ್ರೆ 2009 10ರಲ್ಲಾಗಿರ್ಬೋದು, 10 11ರಲ್ಲಾಗಿರ್ಬೋದು, 11 12ರಲ್ಲಾಗಿರ್ಬೋದು, ಅಂದ್ರೆ ಇನ್ ಫ್ಯೂಚರ್ ಸೊ ದೇ ಕ್ಯಾನ್ ರಿಕವರ್ ದಟ್ 4000 rupees ಲಾಸ್. ಎಲ್ಲವರೆಗೂ ಆ ರೀತಿಯ ಒಂದು ಪ್ರಾವಿಷನ್ ಇದೆ ಅಂತ ನಾವು ನೋಡ್ತಾ ಹೋದ್ರೆ, ಸೊ ದೇ ಹ್ಯಾವ್ ಮೆನ್ಷನ್ಡ್ ಎ ಪರ್ಟಿಕ್ಯುಲರ್ ಡೇಟ್, ಟೈಮ್ ಪೀರಿಯಡ್, ದೇ ಹ್ಯಾವ್ ಫಿಕ್ಸ್ಡ್ ಎ ಟೈಮ್ ಪೀರಿಯಡ್. ವಾಟ್ ಇಸ್ ದಟ್ ಪೀರಿಯಡ್? ಹಿಯರ್ ದ ರಿಕ್ರೂಟ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್ ವಿಥಿನ್ ದಿ ಫಸ್ಟ್ 3 years ಓನ್ಲಿ. ಮೊದಲ 3 ವರ್ಷಗಳಿಗೆ ಮಾತ್ರ ಅವ್ರು ಏನ್ ಮಾಡ್ಬೋದು, ತಮ್ಮ ಲಾಸ್ ಅನ್ನ ಅಂದ್ರೆ ಶಾರ್ಟೇಜ್ ಅಮೌಂಟ್ ಅನ್ನ, ಶಾರ್ಟ್ ವರ್ಕಿಂಗ್ಸ್ ಅಮೌಂಟ್ ಅನ್ನ ರಿಕವರ್ ಮಾಡಬಹುದು. ಮೊದಲ 3 ವರ್ಷ ಮಾತ್ರ. ಮೊದಲ 3 ವರ್ಷ ಅಂತಂದ್ರೆ ಏನು? ಫಸ್ಟ್ 3 years ಅಂದ್ರೆ ಏನು ನೋಡಿ. ಹಿಯರ್ ದ ಕಾಂಟ್ರಾಕ್ಟ್ ಈಸ್ ಬಿಗಿನ್ಸ್ ಫ್ರಮ್ 2008-9 ರೈಟ್. 2008-9 ಫೈನಾನ್ಸಿಯಲ್ ಇಯರ್ ಅಲ್ಲಿ ಕಾಂಟ್ರಾಕ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿಂದ ನಾವು ಫಸ್ಟ್ 3 years, ಮೊದಲ 3 ವರ್ಷ ಅಂತ ನಾವು ನೋಡಿದ್ರೆ 2008-9 1 ವರ್ಷ, 2009-10 2ನೇ ವರ್ಷ, 2010-11 3ನೇ ವರ್ಷ. ದಟ್ಸ್ ಆಲ್. ಇಲ್ಲಿವರೆಗೂ ಮಾತ್ರ ಅವ್ರಿಗೇನು ಪ್ರಾವಿಷನ್ ಇದೆ, ಅವ್ರಿಗೆ ಆದಂತಹ ಶಾರ್ಟ್ ವರ್ಕಿಂಗ್ಸ್ ಅನ್ನ ರಿಕವರ್ ಮಾಡ್ಲಿಕ್ಕೆ. ಹಾಗಾಗಿ ಅವ್ರು ಏನ್ ಮಾಡಬಹುದು, 2008-9ರಲ್ಲಿ ಏನೇ ಲಾಸ್ ಆದ್ರೂ ಕೂಡ ಅವ್ರು ಏನ್ ಮಾಡಬಹುದು, 2008-9, 2009-10 ಅಥವಾ 2010-11ರಲ್ಲಿ ಈ 3 ವರ್ಷದಲ್ಲಿ ಮಾತ್ರನೇ ಏನ್ ಮಾಡಬಹುದು, ಆ ಅಮೌಂಟ್ ಅನ್ನ, ಲಾಸ್ ಅನ್ನ ರಿಕವರ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅಂದ್ರೆ ನೀವು ಲ್ಯಾಂಡ್ ಲಾರ್ಡ್ಗೆ, ಓನರ್ಗೆ ಫುಲ್ ಅಮೌಂಟ್ ಅನ್ನ, ಅಂದ್ರೆ ಸರ್ಪ್ಲಸ್ ಅಮೌಂಟ್ ಏನಾದ್ರೂ ಬಂದಿದ್ರೆ ಈ 2 ವರ್ಷಗಳಲ್ಲಿ, ಈ 3 ವರ್ಷಗಳಲ್ಲಿ, ಅದನ್ನ ನೀವು ಮೊದಲು ನಿಮ್ಮ ಲಾಸ್ ಅನ್ನ ರಿಕವರ್ ಮಾಡ್ಲಿಕ್ಕೆ ಪ್ರಾವಿಷನ್ ಇರುತ್ತೆ. ಓಕೆ. ಒಂದ್ ವೇಳೆ 3 ವರ್ಷದಲ್ಲಿ ಎಲ್ಲೂ ಕೂಡ ನಿಮಗೆ ಪ್ರಾಫಿಟ್ ಬಂದಿಲ್ಲ ಅಂತ ಭಾವಿಸಿ, ಹಾಗೇನಾದ್ರೂ ಇದ್ರೆ ನಿಮಗೆ ನೆಕ್ಸ್ಟ್ 2011-12ರಲ್ಲಿ ರಿಕವರ್ ಮಾಡಬಹುದಾ? ಅಲ್ಲೇನಾದ್ರೂ ಸರ್ಪ್ಲಸ್ ಬಂದ್ರೆ ವಸೂಲಿ ಮಾಡಬಹುದಾ ಅಂತ ನೋಡಿದ್ರೆ ಡೆಫಿನೆಟ್ಲಿ ಇಲ್ಲ, ವಸೂಲಿ ಮಾಡಕ್ ಆಗಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಪ್ರಾವಿಷನ್ ಇರುವಂತದ್ದು, ಆಗಿರ್ತಕ್ಕಂತ ನಷ್ಟವನ್ನ ತುಂಬಿಕೊಳ್ಳಿಕ್ಕೆ ಇರ್ತಕ್ಕಂತ ಪ್ರಾವಿಷನ್ ಎಲ್ಲವರೆಗೂ ಇದೆ ಅಂತಂದ್ರೆ ಫಸ್ಟ್ 3 years ಮಾತ್ರ. ಮೊದಲ 3 ವರ್ಷ ಮಾತ್ರನೇ ರಿಕವರ್ ಮಾಡಬಹುದು. ನೋಡಿ, ಎಕ್ಸಾಂಪಲ್ ನಾವು ಗಮನಿಸ್ತಾ ಹೋಗ್ಬೋದು. ರಾಯಲ್ಟಿ ರೇಟ್ ಎಷ್ಟಿದೆಪ್ಪ? 1 ರೂಪಾಯಿ ಅಲ್ವಾ? ರಾಯಲ್ಟಿ ರೇಟ್ 1 ಟನ್ಗೆ 1 ರೂಪಾಯಿ. ಇಲ್ಲಿ ಉತ್ಪಾದನೆ ಪ್ರೊಡಕ್ಷನ್ ಎಷ್ಟು ಆಗ್ತಾ ಇದೆ? ಮೈನಿಂಗ್ ಪ್ರೊಡಕ್ಷನ್ ನೋಡಿ, ಮೊದಲನೇ ವರ್ಷ 6000 ಟನ್ ಆಗ್ತಾ ಇದೆ. ಹಾಗಾದ್ರೆ ರಾಯಲ್ಟಿ ಅಮೌಂಟ್ ಎಷ್ಟು ಬರ್ಬೋದು? 6000ನೇ ಬರ್ಬೋದಲ್ವಾ? 6000 into 1 rupee. ಸೊ ದ ರಾಯಲ್ಟಿ ಅಮೌಂಟ್ ವಿಲ್ ಬಿ 6000 ಓನ್ಲಿ. ಅಂದ್ರೆ ಇಲ್ಲಿ ಏನಾಯ್ತು, ಶಾರ್ಟೇಜ್ ಅಮೌಂಟ್ 4000 ಆಗ್ತಾ ಇದೆ. ಇನ್ನು ಸೆಕೆಂಡ್ ಇಯರ್ ನಾವು ನೋಡ್ತಾ ಹೋದ್ರೆ 8000 rupees ಏನಾಗ್ತಾ ಇದೆ, 8000 ಪ್ರೊಡಕ್ಷನ್ ಇದೆ, 8000 ಟನ್ಸ್ ಪ್ರೊಡಕ್ಷನ್ ಇದೆ. ರಾಯಲ್ಟಿ ರೇಟ್ 1 ರೂಪಾಯಿ ಅಂತಂದ್ರೆ ರಾಯಲ್ಟಿ ಅಮೌಂಟ್ ಎಷ್ಟಾಯ್ತು? 8000 ಆಗುತ್ತೆ. ಇಲ್ಲಿ ಕೂಡ 2000 rupees ಶಾರ್ಟೇಜ್ ಇದೆ ಅಲ್ವಾ? 2000 rupees ಶಾರ್ಟೇಜ್ ಇದೆ. ಇದನ್ನ ಯಾವಾಗ ರಿಕವರ್ ಮಾಡಬಹುದು ಅಂತ ನೋಡಬೇಕು. ಹಾಗೇನೆ 2010-11ರಲ್ಲಿ 12000 ಟನ್ ಪ್ರೊಡಕ್ಷನ್ ಆಗ್ತಾ ಇದೆ. ಹಾಗಾದ್ರೆ ಇಲ್ಲೇನಾಗ್ತಾ ಇದೆ ನೋಡಿ, ಸರ್ಪ್ಲಸ್ ಬರ್ತಾ ಇದೆ, ಎಕ್ಸೆಸ್ ಅಮೌಂಟ್ ಬರ್ತಾ ಇದೆ, 2000 ರಾಯಲ್ಟಿ ಅಮೌಂಟ್ ಎಕ್ಸೆಸ್ ಬರುತ್ತೆ. ಅಫ್ಕೋರ್ಸ್ ಇಲ್ಲಿ ನೋಡಿ, ಈ ರೀತಿ ಸರ್ಪ್ಲಸ್ ಅಮೌಂಟ್ ಬಂದಾಗ ಇಂದಿನ ವರ್ಷಗಳಲ್ಲಿ ಇಲ್ಲಿ 2000 ಲಾಸ್ ಆಗಿತ್ತು, ಹಾಗೆ ಇಲ್ಲಿ 4000 ಲಾಸ್ ಆಗ್ತಾ ಇತ್ತಲ್ವಾ? ಆಕ್ಚುಲಿ ನಾವು ನೋಡ್ತಾ ಹೋದ್ರೆ, ಕ್ಯಾಲ್ಕುಲೇಷನ್ ನೋಡ್ತಾ ಹೋದ್ರೆ, ಹಾಗಾದ್ರೆ ಎಷ್ಟನ್ನ ರಿಕವರ್ ಮಾಡಬಹುದಪ್ಪ? ಅವರಿಗೆ ಪ್ರಾವಿಷನ್ ಇರೋದು ಮೊದಲ 3 ವರ್ಷ ಮಾತ್ರ, 2008ರಿಂದ 2011ರವರೆಗೂ ಮಾತ್ರ. ತದನಂತರ ಯಾವುದೇ ಪ್ರಾವಿಷನ್ ಇಲ್ಲ ಅವ್ರಿಗೆ. ಏಪ್ರಿಲ್ 1, 2011ರಿಂದ ಸ್ಟಾರ್ಟ್ ಆಗುತ್ತೆ ಏನಾದ್ರು ಇದ್ರೆ ಫೈನಾನ್ಸಿಯಲ್ ಇಯರ್, ಅಲ್ಲಿ ಯಾವುದೇ ಪ್ರಾವಿಷನ್ ಇಲ್ಲ. ಅವರು ಯಾವ ಶಾರ್ಟ್ ವರ್ಕಿಂಗ್ಸ್ ಅನ್ನ, ಲಾಸ್ ಅನ್ನು ಕೂಡ ರಿಕವರ್ ಮಾಡಕ್ ಆಗಲ್ಲ. ಇಲ್ಲಿಗೆ ಎಂಡ್ ಆಗುತ್ತೆ. ಅಂದ್ರೆ ಅವ್ರಿಗಾದಂತಹ ಲಾಸ್ ಅನ್ನ ರಿಕವರ್ ಮಾಡ್ಲಿಕ್ಕೆ ಪ್ರಾವಿಷನ್ ಇರೋದು 2011 ಮಾರ್ಚ್ 31ರವರೆಗೆ ಮಾತ್ರ. ತದನಂತರ ಯಾವುದೇ ರೀತಿ ಪ್ರಾವಿಷನ್ ಇಲ್ಲ. ಹಾಗಾದ್ರೆ ನೋಡಿ, ಇಲ್ಲಿ ಒಟ್ಟಾರೆ ಈ 3 ವರ್ಷದಲ್ಲಿ, ಮೊದಲ 3 ವರ್ಷದಲ್ಲಿ ಲಾಸ್ ಆಗಿದೆ ಎಷ್ಟು? ಫಸ್ಟ್ ಇಯರ್ 4000 ಲಾಸ್ ಆಯ್ತು, ಸೆಕೆಂಡ್ ಇಯರ್ 2000 ಲಾಸ್ ಆಗ್ತಾ ಇದೆ. ಬಟ್ ಟೋಟಲ್ ಲಾಸ್ ಎಷ್ಟಾಯ್ತಪ್ಪ ಅಂತ ನಾವು ನೋಡ್ತಾ ಹೋದ್ರೆ, ಟೋಟಲ್ ಲಾಸ್ ವುಡ್ ಬಿ 6000 rupees ಅಲ್ವಾ? ಆದ್ರೆ ಇಲ್ಲಿ 3 ವರ್ಷದಲ್ಲಿ ಪ್ರಾಫಿಟ್ ಎಷ್ಟಿತ್ತು, ಎಕ್ಸೆಸ್ ಅಮೌಂಟ್ ಎಷ್ಟು ಬಂತು? 2000 ಮಾತ್ರ. ಯಾಕೆಂದ್ರೆ ನೋಡಿ, ಅವರು ಮಿನಿಮಮ್ ರೆಂಟ್ 10,000 ಕಟ್ಟಲೇಬೇಕಲ್ವಾ? 10,000 ಕಟ್ಟಲೇಬೇಕು ತಾನೆ. ಆದ್ರೆ ಅಲ್ಲಿ 12,000 ಬರ್ತಾ ಇದೆ ಆದಾಯ, ರಾಯಲ್ಟಿ ಅಮೌಂಟ್ ನೋಡಿ. ಸೊ ಬಂದಂತಹ 12,000ರಲ್ಲಿ ಮಿನಿಮಮ್ ರೆಂಟ್ ನೀವು 10,000ನ ಸಬ್ಸ್ಟ್ರಾಕ್ಟ್ ಮಾಡಿ, ಹಾಗಾದ್ರೆ ಸರ್ಪ್ಲಸ್ ಎಷ್ಟಿದೆ? 2,000 ಮಾತ್ರ. ಬಟ್ ಇಲ್ಲಿ ಲಾಸ್, ಪ್ರೀವಿಯಸ್ ಇಯರ್ ಗಳಲ್ಲಿ ಲಾಸ್ ಆಗಿದೆ ಎಷ್ಟು? 6,000 ತಾನೆ. ಅಂದ್ರೆ ಎಷ್ಟು ವಸೂಲಿ ಮಾಡಬಹುದು ನೀವು? 2000 ಮಾತ್ರ ರಿಕವರ್ ಮಾಡಬಹುದು. ಹಾಗಾದ್ರೆ 4,000 ಏನ್ ಮಾಡ್ಬೇಕು ಸರ್? 4,000 ನಿಮಗೆ ಪರ್ಮನೆಂಟ್ ಲಾಸ್ ಆಗುತ್ತೆ, ಅಥವಾ ಇರ್ರಿಕವರಬಲ್ ಲಾಸ್ ಅಂತ ನಾವು ಕರಿತೀವಿ. ಇರ್ರಿಕವರಬಲ್ ಲಾಸ್ ಅಂತ ಕರಿತೀವಿ. ನೋಡಿ, ಯೂಶುವಲಿ ನಾವು ಕನ್ಸೈನ್ಮೆಂಟ್ ಅಕೌಂಟ್ ಪ್ರಿಪೇರ್ ಮಾಡ್ತಾ ಇದೀವಿ ಲಾಸ್ಟ್ ಇಯರ್ ಅಲ್ವಾ? ಆ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ
ಅಂದ್ರೆ ಏನಾದರೂ ಅಬ್ನಾರ್ಮಲ್ ಲಾಸ್ ಆದಾಗ ಅಬ್ನಾರ್ಮಲ್ ಲಾಸ್ ಅಲ್ಲಿ ಇರ್ರಿಕವರಬಲ್ ಲಾಸ್ ಆದ್ರೆ ಏನ್ ಮಾಡ್ತಾ ಇದ್ವಿ ವಿದ್ಯಾರ್ಥಿಗಳು, ಯಾರಾದ್ರೂ ಹೇಳ್ತೀರಾ? ಇರ್ರಿಕವರಬಲ್ ಲಾಸ್ ಬಂದ್ರೆ ಏನ್ ಮಾಡ್ತಾ ಇದ್ವಿ? ಇಫ್ ದರ್ ಈಸ್ ಎನಿ ಇರ್ರಿಕವರಬಲ್ ಲಾಸ್ ಫ್ರಮ್ ದಿ ಕಾಂಟ್ರಾಕ್ಟ್, ಅಬ್ನಾರ್ಮಲ್ ಲಾಸ್, ಇರ್ರಿಕವರಬಲ್ ಲಾಸ್ ಇದ್ರೆ ಏನ್ ಮಾಡ್ತಾ ಇದ್ವಿ? ಕೇಳಿಸ್ತಾ ಇಲ್ವಪ್ಪ? ವಾಯ್ಸ್ ಕೇಳಿಸ್ತಾ ಇಲ್ಲ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಪ್ರಾಫಿಟ್ ಅಂಡ್ ಲಾಸ್ ವೆರಿ ಗುಡ್. ಏನ್ ಮಾಡ್ತಾ ಇದ್ವಿ ನಾವು? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ವಲ್ವಾ? ಸೊ ಇಲ್ಲಿ ಕೂಡ ನಾವೇನ್ ಮಾಡ್ಬೇಕು? 2,000 ರಿಕವರ್ ಆಗುತ್ತೆ, ಬಟ್ ಇನ್ನು 4,000 ಪರ್ಮನೆಂಟ್ ಲಾಸ್ ಅಥವಾ ಇರ್ರಿಕವರಬಲ್ ಲಾಸ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಅದನ್ನ ನಾವೇನ್ ಮಾಡಬೇಕು? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಓಕೆ, ಗೊತ್ತಾಗಿದೆಯಲ್ವಾ ವಿದ್ಯಾರ್ಥಿಗಳಿಗೆ? ಸೊ ನೋಡಿ, ನಾವೀಗ ಈ ಅನಾಲಿಟಿಕಲ್ ಟೇಬಲ್ ಅನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡ್ತಾ ಹೋಗೋಣ. ನೋಡಿ ಸ್ಟೂಡೆಂಟ್ಸ್, ಸೊ ಇರ್ರಿಕವರಬಲ್ ಲಾಸ್ ಅನ್ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಇಷ್ಟು ಗೊತ್ತಾಗಿದೆ ನಿಮಗೆ? ಹಾಗಾದ್ರೆ ಅನಾಲಿಟಿಕಲ್ ಟೇಬಲ್ ಅನ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅಂತೇಳಿ. ಅನಾಲಿಟಿಕಲ್ ಟೇಬಲ್ ನೀವೇನಾದ್ರೂ ಪ್ರಿಪೇರ್ ಮಾಡೋದು ಬಂತು ಅಂತಂದ್ರೆ ನೋಡಿ ವಿದ್ಯಾರ್ಥಿಗಳೇ ಏನಾಗುತ್ತೆ? ಆಲ್ಮೋಸ್ಟ್ ನೀವು 80% ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಿರಿ ಅಂತ ಅರ್ಥ. ಅನಾಲಿಟಿಕಲ್ ಟೇಬಲ್ ಏನಾದ್ರೂ ನೀವು ಪ್ರಿಪೇರ್ ಮಾಡಿದ್ರೆ 80% ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತಾನೆ ಅರ್ಥ. ಓಕೆ, ಹಾಗಾದ್ರೆ ಈ ಅನಾಲಿಟಿಕಲ್ ಟೇಬಲ್ ಅನ್ನ ಹೇಗೆ ಮಾಡೋದು ನೋಡ್ತಾ ಹೋಗೋಣ. ಎಸ್, ಅನಾಲಿಟಿಕಲ್ ಟೇಬಲ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಫಾರ್ಮೆಟ್ ಇದೆ. ಇದು ಫಿಕ್ಸ್ಡ್ ಫಾರ್ಮೆಟ್. ಇದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅಂತೇಳಿ ಈ ರೀತಿ ಒಂದು ಫಾರ್ಮೆಟ್ ಅನ್ನ ಕೊಟ್ಟಿದ್ದಾರೆ. ನೋಡ್ತಾ ಹೋಗಿ ಏನೇನಿದೆ ನೋಡಿ. ಫಸ್ಟ್ ಇಯರ್ ಕಾಲಮ್ ಬರುತ್ತೆ. ಓಕೆ, ಇಯರ್ ಕಾಲಮ್, ಯಾಕಂದ್ರೆ ಅಲ್ಲಿ ಫೈನಾನ್ಷಿಯಲ್ ಇಯರ್ ಕೊಟ್ಟಿರ್ತಾರಲ್ವಾ, ಹಾಗಾಗಿ ಇಯರ್ ಕಾಲಮ್. ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಬರೋದು ಪ್ರೊಡಕ್ಷನ್ ಬರೀಬೇಕು, ಪ್ರೊಡಕ್ಷನ್ ಕಾಲಮ್ ಹಾಕ್ಬೇಕು. ರೇಟ್ ಆಫ್ ರಾಯಲ್ಟಿ, ರಾಯಲ್ಟಿ ಅಮೌಂಟ್ ವಿತ್ ರೇಟ್, ಟೋಟಲ್ ರಾಯಲ್ಟಿ ಅಮೌಂಟ್ ವಿತ್ ರೇಟ್. ರೇಟ್ ಮುಖಾಂತರ ನಾವು ಮಲ್ಟಿಪ್ಲಿಕೇಶನ್ ಅಂದ್ರೆ ಪ್ರೊಡಕ್ಷನ್ ಮತ್ತೆ ರೇಟ್ ಮಲ್ಟಿಪ್ಲೈ ಮಾಡಿದ್ರೆ ರಾಯಲ್ಟಿ ಗೊತ್ತಾಗುತ್ತೆ. ಮಿನಿಮಮ್ ರೆಂಟ್ ಕಾಲಮ್ ಬರ್ಕೋಬೇಕು, ಶಾರ್ಟ್ ವರ್ಕಿಂಗ್ಸ್ ಕಾಲಮ್ ಬರ್ಕೊಳ್ಬೇಕು, ಸರ್ಪ್ಲಸ್ ಕಾಲಮ್ ಹಾಕೋಬೇಕು. ಹಾಗೆ ಶಾರ್ಟ್ ವರ್ಕಿಂಗ್ಸ್ ಅಂತ ಇನ್ನೊಂದು ಕಾಲಮ್ ತಗೋಬೇಕು. ಅದರಲ್ಲಿ 2 ಸಬ್ ಕಾಲಮ್ ಅನ್ನ ತಗೊಳ್ಳಿ. ಒಂದು ರಿಕವರ್ಡ್ ಅಂದ್ರೆ ಆಗಿರುವಂತಹ ಲಾಸ್, ಈ ಹಿಂದೆ ಆಗಿರುವಂತಹ ಲಾಸ್ ಅನ್ನ ನಾವೇನಾದ್ರೂ ರಿಕವರ್ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಅನ್ನುವಂಥದ್ದು ಒಂದು ಕಾಲಮ್, ರಿಕವರ್ಡ್ ಕಾಲಮ್. ಇನ್ನೊಂದು ನಾಟ್ ರಿಕವರ್ಡ್ ಅಥವಾ ಇರ್ರಿಕವರಬಲ್ ಅಂತಾನು ಕೂಡ ಕರಿಬಹುದು. ನಾಟ್ ರಿಕವರ್ಡ್ ಆರ್ ಇರ್ರಿಕವರಬಲ್, ಆರ್ ಯು ಕ್ಯಾನ್ ರೈಟ್ ಆಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇಲ್ಲಿ ಪಿ ಅಂಡ್ ಎಲ್ ಅಕೌಂಟ್ ಅಂತಾನು ಕೂಡ ಬರೀಬಹುದು. ಯಾಕೆಂದ್ರೆ ಯಾವುದೇ ಇಫ್ ದರ್ ಇಸ್ ಎನಿ ಇರ್ರಿಕವರಬಲ್ ಲಾಸ್ ದಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ದೇರ್ ಫಾರ್ ಯು ಕ್ಯಾನ್ ರೈಟ್ ಆಸ್ ನಾಟ್ ರಿಕವರ್ಡ್ ಆರ್ ಇರ್ರಿಕವರಬಲ್ ಲಾಸ್ ಆರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡರ್ ಶಾರ್ಟ್ ವರ್ಕಿಂಗ್ಸ್ ಕಾಲಮ್. ನೆಕ್ಸ್ಟ್ ಲಾಸ್ಟ್ ಕಾಲಮ್, ಅಮೌಂಟ್ ಟು ಬಿ ಪೇಡ್ ಟು ದ ಲ್ಯಾಂಡ್ ಲಾರ್ಡ್ ಅಥವಾ ಓನರ್. ಇಲ್ಲಿ ಓನರ್ ಯಾರಪ್ಪ? ಟೆನೆಂಟ್ ಎ ಲಿಮಿಟೆಡ್. ಹಾಗೆ ಲ್ಯಾಂಡ್ ಓನರ್ ಯಾರು? ಮೈನಿಂಗ್ ಲ್ಯಾಂಡ್ ಓನರ್ ಯಾರು ಅಂತಂದ್ರೆ ಬಿ ಲಿಮಿಟೆಡ್ ಅಲ್ವಾ? ಸೊ ಬಿ ಲಿಮಿಟೆಡ್ಗೆ ಓನರ್ಗೆ ನಾವು ಎಷ್ಟು ಅಮೌಂಟ್ ಅನ್ನ ಕೊಡ್ತಾ ಇದೀವಿ? ಲಾಸ್ಟ್ ಕಾಲಮ್ ಪೇಮೆಂಟ್, ಫೈನಲ್ ಸೆಟಲ್ಮೆಂಟ್ ಎಷ್ಟು ಮಾಡ್ತಾ ಇದೀವಿ ಅಂತೇಳಿ ಒಂದು ಕಾಲಮ್ ತಗೋಬೇಕು. ಸೊ ಇದನ್ನ ನೀವು ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳಿಗೆ, ಸೊ ನಿಮಗೆ ಕನ್ವಿನಿಯಂಟ್ ಆಗುತ್ತೆ. ಲೇಟರ್ ಐ ವಿಲ್ ಶೇರ್ ದ ಪ್ರಾಬ್ಲಮ್ ಆಲ್ಸೋ, ರೈಟ್? ಸ್ಕ್ರೀನ್ ಶಾಟ್ ತಗೊಂಬಿಡಿ. ಟೈಮಿಂಗ್, ಇಯರ್ ಕಾಲಮ್, ನೌ ಐ ಆಮ್ ರಿಪೀಟಿಂಗ್ ಅಗೇನ್. ಇಯರ್ ಕಾಲಮ್, ಪ್ರೊಡಕ್ಷನ್ ಕಾಲಮ್, ರಾಯಲ್ಟಿ ವಿತ್ ರೇಟ್, ಮಿನಿಮಮ್ ರೆಂಟ್ ಕಾಲಮ್, ಶಾರ್ಟ್ ವರ್ಕಿಂಗ್ಸ್ ಕಾಲಮ್, ಸರ್ಪ್ಲಸ್ ಕಾಲಮ್. ಶಾರ್ಟ್ ವರ್ಕಿಂಗ್ಸ್ ಅಂತ ಇನ್ನೊಂದು ಕಾಲಮ್ ತಗೊಳ್ಳಿ. ಅದ್ರ ಕೆಳಗಡೆ ಇನ್ನು ಮತ್ತೆ 2 ಎಕ್ಸ್ಟ್ರಾ, ರಿಕವರ್ಡ್, ಇರ್ರಿಕವರ್ಡ್ ಅಂತೇಳಿ. ಇರ್ರಿಕವರಬಲ್, ರಿಕವರ್ಡ್, ನಾಟ್ ರಿಕವರ್ಡ್. ರಿಕವರ್ಡ್ ಅಂದ್ರೆ ವಾಪಸ್ ರಿಕವರ್ ಮಾಡಿದೀವಿ, ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡಿದೀವಿ ಅಂತ. ನಾಟ್ ರಿಕವರ್ಡ್ ಮೀನ್ಸ್ ಪರ್ಮನೆಂಟ್ ಲಾಸ್ ಅಂತೇಳಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ದೆನ್ ಲಾಸ್ಟ್ ಕಾಲಮ್, ಅಮೌಂಟ್ ಟು ಬಿ ಪೇ ಟು ಲ್ಯಾಂಡ್ ಲಾರ್ಡ್, ಫೈನಲ್ ಸೆಟಲ್ಮೆಂಟ್ ಎಷ್ಟು ಪೇಮೆಂಟ್ ಮಾಡ್ತೀವಿ ಅಂತೇಳಿ. ಓಕೆ, ನೋಡ್ತಾ ಹೋಗೋಣ. ಹಾಗಾದ್ರೆ ಅಲ್ಲಿ ಮಾಹಿತಿ ಇತ್ತು ಸ್ಟೂಡೆಂಟ್ಸ್. ನೋಡಿ, ಇಯರ್ ಕಾಲಮ್ ಬರ್ದಿದೀವಲ್ವಾ? 2008-09ರಿಂದ 9-10, 10-11, 11-12 ಅಂದ್ರೆ 4 ವರ್ಷ ಇದೆಯಲ್ವಾ? ಆ 4 ವರ್ಷನ ನೀವು ಬರ್ಕೊಳ್ಳಿ. 2008-9, 2009-10, 2010-11, 2011-12, 4 years only. The contract is for 4 years only. And then ಈ 4 years ಅಲ್ಲಿ ಇಯರ್ ವೈಸ್ ಎಷ್ಟು ಪ್ರೊಡಕ್ಷನ್ ಇದೆ ಅಂತ ನೋಡ್ತಾ ಹೋದ್ರೆ ಪ್ರಾಬ್ಲಮ್ ನೋಡಿ, ಪ್ರೊಡಕ್ಷನ್ ಎಷ್ಟೆಷ್ಟಿದೆ ಅಂತೇಳಿ. ಮೊದಲೇ ವರ್ಷ 6,000 ಟನ್ಸ್ ಪ್ರೊಡ್ಯೂಸ್ ಆಗ್ತಾ ಇದೆ. ಸೆಕೆಂಡ್ ಇಯರ್ 2009-10 ಅಲ್ಲಿ 8,000 ಟನ್ಸ್ ಆಗ್ತಾ ಇದೆ. ಥರ್ಡ್ ಇಯರ್ 12,000 ಟನ್ಸ್ ಇನ್ ದ ಇಯರ್ 2010-11 ಅಂಡ್ ಫೋರ್ತ್ ಇಯರ್ 2011-12 ಅಲ್ಲಿ 14,000 ಟನ್ಸ್ ಮೈನಿಂಗ್ ಪ್ರೊಡಕ್ಷನ್ ಆಗ್ತಾ ಇದೆ. ಸೊ ಅದನ್ನ ಆಸ್ ಇಟ್ ಈಸ್ ನೀವು ಇಲ್ಲಿ ಬರಿತಾ ಹೋಗ್ಬೇಕು. ಮೊದಲೇ ವರ್ಷ 6,000 ಟನ್, ಸೆಕೆಂಡ್ ಇಯರ್ 8,000 ಟನ್ಸ್, ಥರ್ಡ್ ಇಯರ್ 12,000 ಟನ್ಸ್, ಲಾಸ್ಟ್ ಇಯರ್ 14,000 ಟನ್ಸ್. ಇನ್ನು ರೇಟ್ ಆಫ್ ರಾಯಲ್ಟಿ ಅಂಡ್ ರಾಯಲ್ಟಿ ಅಮೌಂಟ್ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದಪ್ಪ?
ನೋಡಿ ರೇಟ್ 1 ರೂಪಾಯಿ ಅಲ್ವಾ, ಅಂದ್ರೆ 1 ಟನ್ನಿಗೆ 1 ರೂಪಾಯಿ ಅಂತಂದ್ರೆ 6000 ಟನ್ನಿಗೆ ಎಷ್ಟಾಗುತ್ತೆ? ವೆರಿ ಸಿಂಪಲ್, 6000 ಟನ್ಸ್. 8000 ಟನ್ಸ್ಗೆ 8000 ರುಪೀಸ್ ರಾಯಲ್ಟಿ, 12000 ಟನ್ಸ್ಗೆ 12000 ರುಪೀಸ್ ರಾಯಲ್ಟಿ, ಅಂಡ್ 14000 ಟನ್ಸ್ಗೆ 1 ರೂಪಿ ಮಲ್ಟಿಪ್ಲಿಕೇಶನ್ ಮಾಡಿದಾಗ ರಾಯಲ್ಟಿ ಅಮೌಂಟ್ ಎಷ್ಟು? 14000 ರುಪೀಸ್ ಆಗುತ್ತೆ. ಹಾಗಾಗಿ ಇಲ್ಲಿ ಮಿನಿಮಮ್ ರೆಂಟ್ ಎಷ್ಟು ಕಟ್ಟಬೇಕು ಅಂತ ನಾವು ನೋಡ್ತಾ ಹೋದ್ರೆ ಅಗ್ರಿಮೆಂಟ್ ಅಲ್ಲಿ ಇದೆ, ಪ್ರತಿ ವರ್ಷ ನೋಡಿ ನಿಮಗೆ ಪ್ರಾಫಿಟ್ ಬರ್ಲಿ ಬರ್ದೇ ಇರಲಿ, ಅಷ್ಟು ಇನ್ಕಮ್ ಬರ್ಲಿ ಬರ್ದೇ ಇರ್ಲಿ, ನೀವೇನ್ ಮಾಡಬೇಕು? ಆಸ್ ಎ ಟೆನೆಂಟ್ ಯು ಹ್ಯಾವ್ ಟು ಪೇ, ಆಸ್ ಎ ಲೆಸ್ಸಿ ಯು ಹ್ಯಾವ್ ಟು ಪೇ ಮಿನಿಮಮ್ ರೆಂಟ್ ಅಪ್ ಟು ದ ಎಕ್ಸ್ಟೆಂಟ್ ಆಫ್ ರುಪೀಸ್ 10,000 ಎವ್ರಿ ಇಯರ್. ಸೊ ಪ್ರೊಡಕ್ಷನ್ ಎಷ್ಟಾದ್ರೂ ಇರಲಿ, ವಾಟ್ ಎವರ್ ಇರ್ರೆಸ್ಪೆಕ್ಟಿವ್ ಆಫ್ ಪ್ರೊಡಕ್ಷನ್, ಯು ಹ್ಯಾವ್ ಟು ಪೇ 10,000 ರುಪೀಸ್ ಆಸ್ ಮಿನಿಮಮ್ ರೆಂಟ್. 10,000 ರುಪೀಸ್ ನೋಡಿ, ಪ್ರತಿ ವರ್ಷ 10,000 ಇದು ಫಿಕ್ಸ್ಡ್ ಆಗಿರುತ್ತೆ. ಓಕೆ, ಇನ್ನು ಶಾರ್ಟ್ ವರ್ಕಿಂಗ್ಸ್ ಹೆಂಗಪ್ಪ ಕ್ಯಾಲ್ಕುಲೇಷನ್ ಮಾಡೋದು ಅಂತಂದ್ರೆ ನೋಡಿ, ಮಿನಿಮಮ್ ರೆಂಟ್ ಶಾರ್ಟ್ ವರ್ಕಿಂಗ್ಸ್ ಅಂದ್ರೆ ಏನು? ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಏನು? ಶಾರ್ಟ್ ವರ್ಕಿಂಗ್ಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಎಕ್ಸೆಸ್ ಆಫ್ ಮಿನಿಮಮ್ ರೆಂಟ್ ಓವರ್ ದ ಆಕ್ಚುಯಲ್ ರಾಯಲ್ಟಿ. ಮಿನಿಮಮ್ ರೆಂಟ್ ಗಿಂತಲೂ ಆಕ್ಚುಯಲ್ ರಾಯಲ್ಟಿ ಕಡಿಮೆ ಇದ್ರೆ, ಅಥವಾ ಆಕ್ಚುಯಲ್ ರಾಯಲ್ಟಿ ಗಿಂತಲೂ ಮಿನಿಮಮ್ ರೆಂಟೇ ಜಾಸ್ತಿ ಇತ್ತು ಅಂತಂದ್ರೆ ಅದನ್ನ ನಾವು ಶಾರ್ಟ್ ವರ್ಕಿಂಗ್ಸ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಮಿನಿಮಮ್ ರೆಂಟ್ ಎಷ್ಟಪ್ಪ? 10,000. ಆಕ್ಚುಯಲ್ ರಾಯಲ್ಟಿ ಎಷ್ಟು ಬಂತು? 6,000 ಬಂದಿದೆ ಅಲ್ವಾ? ಅಂದ್ರೆ ಇಲ್ಲಿ ಶಾರ್ಟೇಜ್ ಅಮೌಂಟ್ ಎಷ್ಟು? 4,000 ಇದೆ. ಯಾಕೆಂದ್ರೆ ನೋಡಿ, ಮಿನಿಮಮ್ ರೆಂಟ್ 10,000 ಕಟ್ಟಬೇಕು ಅಲ್ವಾ? ಆಕ್ಚುಯಲ್ ರಾಯಲ್ಟಿ ಅಮೌಂಟ್ ಎಷ್ಟು? 6,000 ಬರುತ್ತೆ. ಅಂದ್ರೆ ಅಲ್ಲಿ 4,000 ಶಾರ್ಟೇಜ್ ಇದೆ. ಸೊ ಶಾರ್ಟ್ ವರ್ಕಿಂಗ್ ಕಾಲಮ್ ಅಲ್ಲಿ ಬರೀಬೇಕು. ಇಲ್ಲಿ ಸರ್ಪ್ಲಸ್ ಇಲ್ಲ, ಸರ್ಪ್ಲಸ್ ಬಂದಿಲ್ಲ. ಇಲ್ಲಿ ಯಾವ್ದನ್ನು ರಿಕವರ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಶಾರ್ಟೇಜ್ ಬಂದಿದೆ, ರಿಕವರ್ ಮಾಡಕ್ಕಾಗಲ್ಲ, ಝೀರೋನೇನೆ, ರೈಟ್? ಝೀರೋ. ಇನ್ನು ನಾಟ್ ರಿಕವರ್ ಅಮೌಂಟ್ ಯಾವ್ದು ಇಲ್ಲ, ಅಂದ್ರೆ ಇನ್ನು ನಮಗೆ ಚಾನ್ಸ್ ಇದೆ. ನಾಟ್ ರಿಕವರ್ಡ್ ಅಂದ್ರೆ ಮೊದಲ ವರ್ಷಕ್ಕೇನೆ ಮುಗಿದೋಗಲ್ಲ. ಅಲ್ಲಿ ಒಂದು ಕಂಡೀಷನ್ ಹೇಳಿದ್ರು, ಅಂದ್ರೆ ನಿಮಗೇನಾದ್ರೂ ಶಾರ್ಟೇಜ್ ಬಂದ್ರೆ, ಶಾರ್ಟ್ ವರ್ಕಿಂಗ್ಸ್ ಬಂದ್ರೆ, ದಟ್ ಶಾರ್ಟ್ ವರ್ಕಿಂಗ್ಸ್ ಕ್ಯಾನ್ ಬಿ ರಿಕವರ್ಡ್ ಇನ್ ಫಸ್ಟ್ 3 ಇಯರ್ಸ್. ಫಸ್ಟ್ 3 ಇಯರ್ಸ್ ಅಲ್ಲಿ ರಿಕವರ್ ಮಾಡಬಹುದು. ಆದ್ರೆ ಮೊದಲ 3 ವರ್ಷ ಅಂದ್ರೆ ಎಲ್ಲಿವರೆಗೂ ರಿಕವರ್ ಮಾಡಕ್ ಚಾನ್ಸ್ ಇದೆ? 2008, 9, 2009, 10, 2010, 11 ಅಂದ್ರೆ ಅಪ್ ಟು 2010, 11 ವರೆಗೂ ಕೂಡ ರಿಕವರ್ ಮಾಡ್ಬೋದಲ್ಲ, ಚಾನ್ಸ್ ಇದೆ ಅಲ್ವಾ? ಹಾಗಾಗಿ ನಾಟ್ ರಿಕವರ್ಡ್ ಕಾಲಮ್ ಅಲ್ಲಿ ಏನು ಬರೀಬಾರ್ದು, ಝೀರೋ ಹಾಕ್ಬೇಕಲ್ಲಿ. ಅಂದ್ರೆ ಇಲ್ಲಿ ಯಾವ್ದೇ ರಿಕವರ್ ಮಾಡಕ್ ಆಗಲ್ಲ. ರಿಕವರ್ ಕಾಲಮ್ ಅಲ್ಲೂ ಕೂಡ ಏನು ಬರೆಯಕ್ಕಾಗಲ್ಲ, ಯಾಕೆಂದ್ರೆ ಅಲ್ಲಿ ಶಾರ್ಟೇಜ್ ಅಮೌಂಟ್ ಇದೆ. ಹಾಗಾದ್ರೆ ಇಲ್ಲಿ ನಾವು ಲ್ಯಾಂಡ್ ಲಾರ್ಡ್ಗೆ ಎಷ್ಟು ಅಮೌಂಟ್ ಕೊಡಬೇಕು? ಓನರ್ಗೆ ಎಷ್ಟು ಕೊಡಬೇಕು? 10,000 ಕೊಡ್ಲೇಬೇಕು. 10,000 ಅನ್ನ ಪೇಮೆಂಟ್ ಮಾಡ್ಲೇಬೇಕು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೆಕೆಂಡ್ ಇಯರ್ 2009, 10ರಲ್ಲಿ ಪ್ರೊಡಕ್ಷನ್ ಎಷ್ಟಾಯ್ತು? 8,000 ಟನ್ಸ್ ಆಗಿತ್ತು. ರಾಯಲ್ಟಿ ರೇಟ್ ಎಷ್ಟು? 1 ರೂಪಾಯಿ ಅಂತಂದ್ರೆ 8,000 ಟನ್ಸ್ಗೆ 8,000 ರುಪೀಸ್ ಆಗುತ್ತೆ. ಮಿನಿಮಮ್ ರೆಂಟ್ 10,000 ಕಟ್ಟಬೇಕಾಗಿದೆ. ಶಾರ್ಟ್ ವರ್ಕಿಂಗ್ಸ್ ಎಷ್ಟು ಬರುತ್ತೆ ನೋಡಿ? ಮಿನಿಮಮ್ ರೆಂಟ್ 10,000, ಬಟ್ ಆಕ್ಚುಯಲ್ ರಾಯಲ್ಟಿ ಬಂದಿದ್ದು 8,000 ಮಾತ್ರ. ಅಂದ್ರೆ ಶಾರ್ಟೇಜ್ ಇದೆಯಲ್ಲ, ಸೊ ದಟ್ ಮೀನ್ಸ್ ಶಾರ್ಟೇಜ್, ಇಲ್ಲೂ ಕೂಡ ಶಾರ್ಟೇಜ್ ಇದೆ. ಯಾವುದೇ ಸರ್ಪ್ಲಸ್ ಇಲ್ಲ, ಹಾಗೆ ರಿಕವರ್ ಮಾಡ್ಲಿಕ್ಕೆ ಆಗಲ್ಲ, ನಾಟ್ ರಿಕವರ್ಡ್ ಯಾವುದು ಇಲ್ಲ. ಯಾಕಂದ್ರೆ ಇನ್ನೂ 1 ವರ್ಷ ಚಾನ್ಸ್ ಇದೆ ನಿಮಗೆ. ಇನ್ನೊಂದು ವರ್ಷ ನೀವು ವೇಟ್ ಮಾಡಬಹುದು, ನಿಮಗಾದಂತಹ ಲಾಸ್ ಅನ್ನ ಮುಂದಿನ ವರ್ಷ ನೀವು ರಿಕವರ್ ಮಾಡಬಹುದು. ಇನ್ನು 1 ಇಯರ್ ಚಾನ್ಸ್ ಇದೆ. ಹಾಗಾಗಿ ಹಾಗೆ ಇನ್ನೂ ನೋಡ್ತಾ ಹೋದ್ರೆ ಲಾಸ್ಟ್ ಫೈನಲ್ ಪೇಮೆಂಟ್ ಎಷ್ಟು ಕೊಡ್ಬೇಕು ಆ ವರ್ಷ ಲ್ಯಾಂಡ್ ಲಾರ್ಡ್ಗೆ? ಅಂದ್ರೆ 10,000 ಕೊಡ್ಲೇಬೇಕು. ನೆಕ್ಸ್ಟ್ 2010-11 ಅಲ್ಲಿ ನೋಡ್ತಾ ಹೋಗೋಣ. ಪ್ರೊಡಕ್ಷನ್ 12,000 ಟನ್ ಆಗಿದೆ. 12,000 ಟನ್ಸ್ ಬಂದಿದೆ. ರಾಯಲ್ಟಿ ರೇಟ್ 1 ರೂಪಿ ಇರೋದ್ರಿಂದ 12,000 ರುಪೀಸ್ ರಾಯಲ್ಟಿ ಅಮೌಂಟ್ ಆಗುತ್ತೆ. ಅಲ್ಲಿ ಮಿನಿಮಮ್ ರೆಂಟ್ ಎಷ್ಟು ಕಟ್ಟಬೇಕು? 10,000 ಕಟ್ಟಬೇಕು. ಇಲ್ಲೇನಾಯ್ತು ನೋಡಿ, ಶಾರ್ಟೇಜ್ ಇದೆಯಾ? ಶಾರ್ಟೇಜ್ ಇಲ್ಲ, ಎಕ್ಸಸ್ ಇದೆ, ಸರ್ಪ್ಲಸ್ ಇದೆ ಅಲ್ವಾ? ಅಂದ್ರೆ ನೀವು ಕಟ್ಟಬೇಕಾಗಿದ್ದು ಬರೀ 10,000 ಮಾತ್ರ ಮಿನಿಮಮ್ ರೆಂಟ್, ಬಟ್ ಅಲ್ಲಿ ಆಕ್ಚುಯಲ್ ರಾಯಲ್ಟಿ 12,000 ಬಂತಲ್ವಾ? ಸೊ ಈಗೇನ್ ಮಾಡ್ಬೋದು? ಈ ಹಿಂದೆ ಆಗಿರ್ತಕ್ಕಂತ ಲಾಸ್ ಅನ್ನ ನೀವು ರಿಕವರ್ ಮಾಡಬಹುದು. ಅವ್ರು ಹೇಳಿದ್ರು ಯುವರ್ ಶಾರ್ಟ್ ವರ್ಕಿಂಗ್ಸ್ ಕ್ಯಾನ್ ಬಿ ರಿಕವರ್ಡ್ ಇನ್ ಫಸ್ಟ್ 3 ಇಯರ್ಸ್ ಅಂತ ಹೇಳಿದ್ರಲ್ವಾ? ಅಂದ್ರೆ ಹಿಂದೆ 6,000 ಲಾಸ್ ಆಗಿದೆ ನಿಮಗೆ. ಫಸ್ಟ್ ಇಯರ್ ಅಲ್ಲಿ 4,000, ಸೆಕೆಂಡ್ ಇಯರ್ ಅಲ್ಲಿ 2,000 ಲಾಸ್ ಆಗಿದೆ. ಅದರಲ್ಲಿ ನೀವು ಎಷ್ಟು ರಿಕವರ್ ಮಾಡಬಹುದು ಅಂತಂದ್ರೆ, ಎಷ್ಟು ಸರ್ಪ್ಲಸ್ ಇದೆ ಅಪ್ ಟು ದ ಎಕ್ಸ್ಟೆಂಟ್ ಆಫ್ ಸರ್ಪ್ಲಸ್ ಅಮೌಂಟ್. ಸರ್ಪ್ಲಸ್ ಅಮೌಂಟ್ ಎಷ್ಟು? 2,000 ಮಾತ್ರ ಅಲ್ವಾ? ಸೊ ಏನ್ ಮಾಡಬಹುದು? ಈ ವರ್ಷ ನಿಮಗೆ ಚಾನ್ಸ್ ಇದೆ, ಯು ಕ್ಯಾನ್ ರಿಕವರ್ 2,000 ರುಪೀಸ್ ಶಾರ್ಟ್ ವರ್ಕಿಂಗ್ಸ್. ಸೊ ರಿಕವರ್ಡ್ ಕಾಲಮ್ ಅಲ್ಲಿ 2,000 ರುಪೀಸ್ ಬರೀರಿ. ಹಾಗಾದ್ರೆ ಇನ್ನು ಪರ್ಮನೆಂಟ್ ಲಾಸ್ ಆಗೋ ಚಾನ್ಸ್ ಇಲ್ಲಿದೆ. ಯಾಕೆ ಅಂತಂದ್ರೆ ನಿಮಗೆ ಆದಂತಹ ಲಾಸ್ ಅನ್ನ ರಿಕವರ್ ಮಾಡ್ಲಿಕ್ಕೆ ಅವಕಾಶ ಇದ್ದಿದ್ದು ಮೊದಲ 3 ವರ್ಷಗಳು ಮಾತ್ರ, ಫಸ್ಟ್ 3 ಇಯರ್ಸ್ ಮಾತ್ರ. ಅಂದ್ರೆ ಇಲ್ಲಿಗೆ 3 ವರ್ಷ ಆಗುತ್ತಲ್ವಾ? 2008ರಿಂದ 2011 3 ವರ್ಷ ಆಯ್ತಲ್ವಾ? ಅಂದ್ರೆ ಇನ್ನೇನಾದ್ರೂ ಶಾರ್ಟೇಜ್ ಇದ್ರೂ ಕೂಡ ಅದು ನಿಮಗೆ ಪರ್ಮನೆಂಟ್ ಲಾಸ್. ಸೊ ದಟ್ 2,000 ಸರ್ಪ್ಲಸ್ ಏನ್ ಬಂತು ಅದನ್ನ ರಿಕವರ್ ಮಾಡಬಹುದು. ಆಕ್ಚುಲಿ ನಿಮಗೆ 6,000 ಲಾಸ್ ಆಗಿತ್ತು, ಇಲ್ಲಿ ನೀವು 4,000 ನಷ್ಟವನ್ನ ಅನುಭವಿಸಲೇಬೇಕು. ಇದನ್ನ ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ ಈ ವರ್ಷ. ಓಕೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ತೀರಾ.
ಹಾಗಾಗಿ ಫೈನಲಿ ಲ್ಯಾಂಡ್ ಲಾರ್ಡ್ಗೆ ಎಷ್ಟು ಪೇಮೆಂಟ್ ಮಾಡ್ತೀರಾ ಅಂತ ನೋಡಿದ್ರೆ 10,000 ಪೇಮೆಂಟ್ ಮಾಡೋದು. ಯಾಕೆ ಅಂತಂದ್ರೆ ನೋಡಿ, ನಿಮಗೆ ರಾಯಲ್ಟಿ 12,000 ಬಂದಿರಬಹುದು, ಇಲ್ಲ ಅಂತಲ್ಲ, ಆದ್ರೆ ಅದರಲ್ಲಿ 2,000 ರಿಕವರ್ ಮಾಡ್ಕೊಂಡ್ರಲ್ವಾ, ಇನ್ನು ಮಿನಿಮಮ್ ರೆಂಟ್ ಅಷ್ಟೇ ನಿಮಗೆ ಕಟ್ಟಕ್ಕಾಯ್ತು. ಸೊ 10,000 ರುಪೀಸ್ ನೀವು ಪೇಮೆಂಟ್ ಮಾಡ್ತೀರಾ. 2011-12 ನೋಡ್ತಾ ಹೋಗೋಣ. ಅಲ್ಲಿ 14,000 ಟನ್ಸ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ, ಮೈನಿಂಗ್ ಬರ್ತಾ ಇದೆ. ಹಾಗಾದ್ರೆ ರೇಟ್ 1 ರೂಪಾಯಿ ಅಂದ್ರೆ 14,000 ರುಪೀಸ್ ಆಗುತ್ತೆ ರಾಯಲ್ಟಿ ಅಮೌಂಟು. ಮಿನಿಮಮ್ ರೆಂಟ್ ಎಷ್ಟು ಕಟ್ಟಬೇಕು? 10,000 ರುಪೀಸ್ ಕಟ್ಟಬೇಕು. ಇಲ್ಲೇನಾಯ್ತು ನೋಡಿ, ಬರೀ ಮಿನಿಮಮ್ ರೆಂಟ್ 10,000 ಇದೆ, ಕೇವಲ 10,000 ಇದೆ, ಬಟ್ ಆಕ್ಚುಯಲ್ ರಾಯಲ್ಟಿ 14,000 ಇದೆ ಅಲ್ವಾ. ಹಾಗಾದ್ರೆ ನೀವು ಎಷ್ಟು ಕಟ್ಟಬೇಕಪ್ಪ ರಾಯಲ್ಟಿ ಅಂತ ನೋಡ್ತಾ ಹೋದ್ರೆ 14,000ನೇ ಕಟ್ಟಬೇಕು. ಅಫ್ಕೋರ್ಸ್ ಇಲ್ಲಿ 4,000 ಸರ್ಪ್ಲಸ್ ಇದೆ, ಇಲ್ಲ ಅಂತಲ್ಲ, ಆದ್ರೂ ಕೂಡ ನೀವು 14,000 ಓನರ್ಗೆ ಕೊಡ್ಲೇಬೇಕು. ಯಾಕೆ ಅಂತಂದ್ರೆ ನಿಮಗೆ ಇರ್ತಕ್ಕಂಥ ಪ್ರಾವಿಷನ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್ ಅಲ್ಲಿಗೆ ಎಂಡ್ ಆಗಿದೆ. ಲಾಸ್ಟ್ ಇಯರ್ ಅಲ್ಲಿ ಎಂಡ್ ಆಯ್ತು. ಅಂದ್ರೆ ಮೊದಲು 3 ವರ್ಷ ಮಾತ್ರ ರಿಕವರ್ ಮಾಡ್ಬೋದಾಗಿತ್ತಲ್ವಾ, ಫಸ್ಟ್ 3 ಇಯರ್ಸ್ ಮಾತ್ರ ರಿಕವರ್ ಮಾಡ್ಬೋದಾಗಿತ್ತಲ್ವಾ ನಿಮಗಾದಂತ ಲಾಸ್ ಅನ್ನ. ಇದು ಇಲ್ಲಿ 2011-12 ಬಂದಾಗ ಅದು 4th ಇಯರ್ ಆಗುತ್ತೆ ಅಲ್ವಾ. ಸೊ ದಿಸ್ ಇಸ್ 2011-12 ಈಸ್ ದಿ 4th ಇಯರ್. 4th ಇಯರ್ ಅಲ್ಲಿ ಯಾವುದೇ ಈ ಹಿಂದಿನ ಲಾಸ್ ಅನ್ನ ರಿಕವರ್ ಮಾಡ್ಲಿಕ್ಕೆ ಆಗಲ್ಲ. ಯು ಕ್ಯಾನ್ ನಾಟ್ ರಿಕವರ್ ಎನಿ ಲಾಸ್ ವಿಚ್ ಇಸ್ ಅಕರ್ಡ್ ಇನ್ ದ ಪ್ರೀವಿಯಸ್ ಇಯರ್ಸ್, ರೈಟ್. ಹಾಗಾಗಿ ಬಂದಿರತಕ್ಕಂತ 14,000 ರಾಯಲ್ಟಿ ಅಮೌಂಟ್ ಅನ್ನು ಕೂಡ ನೀವು ಕಟ್ಟಲೇಬೇಕು, ಓನರ್ಗೆ ಕಟ್ಟಲೇಬೇಕು. ಇಲ್ಲಿ ರಿಕವರ್ ಮಾಡಕ್ ಆಗಲ್ಲ. ಓಕೆ, ಹಾಗೇನೆ ಈ ಪರ್ಮನೆಂಟ್ ಲಾಸ್ ಕೂಡ ಯಾವುದೂ ಇಲ್ಲ. ಅಂದ್ರೆ ಇಲ್ಲಿ ಇದುವರೆಗೂ 6,000 ಮಾತ್ರ ಲಾಸ್ ಆಗಿತ್ತು, ಮತ್ತೆಲ್ಲೂ ಕೂಡ ಲಾಸ್ ಬಂದಿಲ್ಲ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೂ ಕೂಡ ಏನು ಟ್ರಾನ್ಸ್ಫರ್ ಮಾಡೋ ಅವಶ್ಯಕತೆನೂ ಇಲ್ಲ. ಬಂದಿರತಕ್ಕಂತ 14,000 ಕೂಡ ನೀವೇನ್ ಮಾಡಬೇಕು, ನಿಮ್ಮ ಲ್ಯಾಂಡ್ ಲಾರ್ಡ್ಗೆ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ದಿಸ್ ಟೇಬಲ್ ಈಸ್ ಅಂಡರ್ಸ್ಟುಡ್ ಬೈ ಯು ಪೀಪಲ್. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ.